ನಮಸ್ಕಾರ ಆತ್ಮೀಯರೇ, ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಳೆದ ಜುಲೈನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಜೆಟ್ ಅನ್ನು ಮಂಡಿಸಿದಾಗ ಪ್ರಮುಖವಾಗಿ ರೈತರ ಸಾಲ ಮನ್ನಾ ಬಗ್ಗೆ ಹೆಚ್ಚಿನ ಒಂದು ನಿರೀಕ್ಷೆಗಳಿದ್ವು. ಅದರ ಜೊತೆಗೆ ಈ ವರ್ತಕ ಸಮುದಾಯಕ್ಕೆ ಸಿಹಿ ಸುದ್ದಿ ಕೊಡುವಂತಹ ಒಂದು ಪ್ರಸ್ತಾವನೆಯನ್ನು ಅವತ್ತು ಮಾಡಿದ್ರು. ಏನಂದ್ರೆ CST ಕರ ಸಮಾಧಾನ ಯೋಜನೆ. ಅಂದರೆ ಯಾರು ಕೇಂದ್ರ ಮಾರಾಟ ತೆರಿಗೆ ಅಡಿಯಲ್ಲಿ ಈ ಸ್ಟ್ಯಾಟ್ಯುಟರಿ ಫಾರ್ಮ್ಸ್ ಅಂತ ನಾವೇನು ಕರಿತೀವಿ, ಅದು ಸಬ್ಮಿಟ್ ಮಾಡದೆ ಆರ್ಡರ್ಸ್ ಆಗಿರ್ತಕ್ಕಂಥದ್ದು, ಅಸೆಸ್ಮೆಂಟ್ ಪ್ರೊಸೀಡಿಂಗ್ಸ್ ಆಗಿ ಟ್ಯಾಕ್ಸ್ ಲಯಬಿಲಿಟಿಯ ಜೊತೆಗೆ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ಕಟ್ಟಬೇಕಾಗಿರ್ತಕ್ಕಂಥವರು, ಅಂತಹವರು ಅಪೆಲೆಟ್ ಅಥಾರಿಟಿ ಮುಂದೆ ತಮ್ಮ ನಿವೇದನೆಯನ್ನು ಮಾಡಿಕೊಂಡು ಇದು ಬಡ್ಡಿ ಮತ್ತು ದಂಡ ಕಟ್ಟಲಿಕ್ಕೆ ಸಾಧ್ಯ ಅಥವಾ ನಾವು ಸ್ಟ್ಯಾಟ್ಯುಟರಿ ಫಾರ್ಮ್ಸ್ ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತಲೋ ಈ ವಿಚಾರವಾಗಿ ಪೆಂಡಿಂಗ್ ಇರುವಂತಹ ಕೇಸಸ್ ಬಗ್ಗೆ ಅವರಿಗೂ ಕೂಡ ಒಂದು ನ್ಯಾಯಸಮ್ಮತವಾದಂತಹ ಮತ್ತು ಅವರಿಗೆ ಸಮಾಧಾನವಾಗುವಂತಹ ಒಂದು ಯೋಜನೆ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ತ್ವರಿತ 30/10/2018 ಒಳಗಡೆ ಯಾರು ಈ ಯೋಜನೆಯ ಫಲಾನುಭವಿಗಳಿದ್ದಾರೋ ಅಂತಹವರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬಹುದು ಅನ್ನುವಂತಹದ್ದನ್ನು ಘೋಷಣೆ ಮಾಡಿದರು. ಇದಾದ ಮೇಲೆ ವಾಣಿಜ್ಯ ತೆರಿಗೆಗಳ ಇಲಾಖೆ, ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಸಾಕಷ್ಟು ಜನಪ್ರಿಯತೆಯನ್ನ ಮತ್ತು ಎಲ್ಲರಿಗೂ ಕೂಡ ತಲುಪಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಪಡ್ತಾ ಇದೆ. ಈ ಒಂದು ವಿಚಾರವಾಗಿ CST ಕರ ಸಮಾಧಾನ ಯೋಜನೆ ಅಂದರೆ ಏನು, ಯಾರಿಗೆ ಇದು ಅನ್ವಯವಾಗುತ್ತೆ, ಯಾರಿದರ ಉಪಯೋಗಗಳನ್ನು ಪಡ್ಕೊಳ್ಬಹುದು ಮತ್ತು ಇದಕ್ಕೆ ಆಗಿರುತ್ತೆ ಅನ್ನುವಂತಹ 10 ಹಲವು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ. ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ವಾಣಿಜ್ಯ ತೆರಿಗೆಗಳ ಇಲಾಖೆಯ ಆಯುಕ್ತರಾದ ಶ್ರೀಯುತ ಶ್ರೀಕರ್ ಅವರು, ಶ್ರೀಕರ್ IAS ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ನಮಸ್ಕಾರ. ಹಾಗೆ ಮತ್ತೊಬ್ಬ ಅಧಿಕಾರಿ ಅಪರ ಆಯುಕ್ತರಾದಂತಹ BV ರವಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ CST ಅಡಿಯಲ್ಲಿ ಮಾತ್ರ ಯಾಕೆ ಕರ ಸಮಾಧಾನ ಯೋಜನೆ ಆರಂಭವಾಗಿದೆ ಅಂತಲೋ ಅಥವಾ ಯಾಕೆ ಇದು KVAT ನಲ್ಲಿ ಅಥವಾ ಎಂಟ್ರಿ ಟ್ಯಾಕ್ಸ್ ನಲ್ಲಿ ಬಂದಿಲ್ಲ ಅಂತಲೋ ಅಂತ ನಿಮ್ಮ ಪ್ರಶ್ನೆಗಳು ಇರಬಹುದು. ಇಟ್ಕೊಂಡು ನಾನು ಕೂಡ ಕೇಳ್ತಾ ಇದ್ದೇನೆ. ನೋಡೋಣ, ಮೊದಲನೇ ಪ್ರಶ್ನೆ ಸರ್, ಈ CST ಕರ ಸಮಾಧಾನ ಯೋಜನೆಯ ಪರಿಕಲ್ಪನೆ ಏನು? ತಾವು ಹೇಳಿದಾಗೆ ಈ ಜುಲೈ ಬಜೆಟ್ನಲ್ಲಿ CST ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಕೇಂದ್ರ ಮಾರಾಟ ತೆರಿಗೆ ಒಂದು ಕರ ಸಮಾಧಾನ ಯೋಜನೆ ಘೋಷಣೆ ಆಯಿತು. ಈ ಘೋಷಣೆಯ ಪ್ರಾಮುಖ್ಯತೆ ಏನಂದ್ರೆ ಇದು ಬರೀ ಕೇಂದ್ರ ಮಾರಾಟ ತೆರಿಗೆಗೆ ಸೀಮಿತವಾಗಿದೆ. ತಮಗೆ ಗೊತ್ತಿದ್ದಾಗೆ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಇವಾಗ ಈ GST ಬಂದ ಮೇಲೆ ಇದು ಅನ್ವಯ ಆಗೋದಿಲ್ಲ. ಆದರೆ ಹಿಂದಿನ ವರ್ಷಗಳಲ್ಲಿ ಸಾಕಷ್ಟು ನಮ್ದು ಅಸೆಸ್ಮೆಂಟ್ CST ನಲ್ಲಿ ಆಗಿದೆ. CST ಕರ ಸಮಾಧಾನ ಯೋಜನೆ ಅಂತಹ ಒಂದು ಪ್ರಕರಣಗಳಲ್ಲಿ 30/2018 ಅದ್ ಮುಂಚೆ ಯಾವ್ಯಾವ ಅಸೆಸ್ಮೆಂಟ್ ಆಗಿದೆ ಅದಕ್ಕೆ ಸೀಮಿತವಾಗಿದೆ. ಕೇಂದ್ರ ಮಾರಾಟ ತೆರಿಗೆಯಲ್ಲಿ ಮುಖ್ಯವಾಗಿ ತಮ್ಗೆ ಗೊತ್ತಿದೆ ಸ್ಟ್ಯಾಚ್ಯುರಿ ಫಾರ್ಮ್ಸ್ ಅಂತ ಇದೆ, ಅಂದ್ರೆ C ಫಾರ್ಮು, F ಫಾರ್ಮು. ಈ ಫಾರ್ಮ್ ಮೂಲಕ ನಮಗೆ ಕನ್ಸೆಷನಲ್ ರೇಟ್ ನಲ್ಲಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಒಂದು ಅವಕಾಶ ಇದೆ. ಆದರೆ ಈ ಒಂದು C ಫಾರ್ಮ್, F ಫಾರ್ಮ್, H ಫಾರ್ಮ್ ಬರುವ ಸಂದರ್ಭದಲ್ಲಿ ವರ್ತಕರು ಕನ್ಸೆಷನಲ್ ರೇಟ್ ಕಟ್ಟಿ ಅವರು ಮುಂದೆ ರಿಟರ್ನ್ ಫೈಲ್ ಮಾಡ್ತಾರೆ. ಆದರೆ ಅಸೆಸ್ಮೆಂಟ್ ಟೈಮ್ನಲ್ಲಿ ಅಸೆಸ್ಮೆಂಟ್ ಬಂದಾಗ ಆ C ಫಾರ್ಮ್, H ಫಾರ್ಮು ಮತ್ತೆ ಬೇರೆ ಫಾರ್ಮ್ಗಳು ಆ ಬೇರೆ ರಾಜ್ಯಗಳ ವರ್ತಕರಿಂದ ಅದು ಇದು ಬರ್ತಕ್ಕಂಥ ಕಲೆಕ್ಟ್ ಮಾಡತಕ್ಕಂಥ ಒಂದು ಸಂದರ್ಭ ಇರುವುದಿಲ್ಲ. ಆ ಸಂದರ್ಭ ಅಸೆಸ್ಮೆಂಟ್ ಆಗುವಾಗ ಅದು ಎಂಟೈರ್ ಡಿಫರೆನ್ಷಿಯಲ್ ರೇಟ್ ಅಂದ್ರೆ ಅದು 5.5% ಇರ್ಬೋದು, 14% ಇರ್ಬೋದು. ಆ ಒಂದು ಡಿಫರೆನ್ಷಿಯಲ್ ನಲ್ಲಿ ಅಸೆಸ್ಮೆಂಟ್ ಆಗಿ ಒಂದು ಟ್ಯಾಕ್ಸ್ ಲಯಬಿಲಿಟಿ ಕ್ರಿಯೇಟ್ ಆಗುತ್ತೆ. ಈ ಸಂದರ್ಭದಲ್ಲಿ ನಾವು ಎಲ್ಲಿ ಅಸೆಸ್ಮೆಂಟ್ಸ್ ಆಗಿದೆ 30/6/2018 ಒಳಗಡೆ ಯಾವ ಅಸೆಸ್ಮೆಂಟ್ಸ್ ಆಗಿದೆ ಆ ಅಸೆಸ್ಮೆಂಟ್ಸ್ಗೆ ಈ CST ಕರ ಸಮಾಧಾನ ಯೋಜನೆ ಅನ್ವಯ ಆಗುತ್ತೆ. ಅಂದ್ರೆ GST ಬರುವ ಮೊದಲು 1/7/2017 ಏನು GST ಪರಿಚಯ ಆಯಿತು ಇಡೀ ದೇಶಕ್ಕೆ, ಅದಕ್ಕೆ ಮೊದಲಿರುವಂತಹ 30/6/2017 ಒಳಗಡೆ ಯಾರು
ತಮ್ಮ CST ಅಸೆಸ್ಮೆಂಟ್ ಪ್ರೊಸೀಡಿಂಗ್ಸ್ ಕಂಪ್ಲೀಟ್ ಆಗಿ ಆರ್ಡರ್ಸ್ ಬಂದು ಅಪೀಲ್ ಹೋಗಿ ಆ ಥರ ಸ್ಥಿತಿಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅನ್ನುವಂಥದ್ದು ಶ್ರೀಕರ್ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ರವಿ ಅವರು ಮುಖ್ಯವಾಗಿ ಈ ಕರ ಸಮಾಧಾನ ಯೋಜನೆ ಅಂದ ತಕ್ಷಣ ಹೆಸರಲ್ಲೇ ಇದೆ ಸಮಾಧಾನ ಮಾಡುವಂತ ಯೋಜನೆ ಅಂತ. ಸೊ ಅದ್ರ ಬಗ್ಗೆ ಅದರ ರೂಪುರೇಷೆಗಳನ್ನ ಹೇಳೋದಾದ್ರೆ ಏನ್ ಹೇಳ್ತೀರಿ? ಸೊ ತಾವು ಹೇಳಿದಾಗೆ ಇದು ಸಮಾಧಾನ ಯೋಜನೆ. ಸಮಾಧಾನ ತರುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂಥ ಯೋಜನೆ. ತಾವು ಹೇಳಿದಾಗೆ GST ನಮ್ಮ ಆಯುಕ್ತರು ಹೇಳಿದರು, GST ಪೂರ್ವದಲ್ಲಿ ಇದ್ದಂತಹ ಎಲ್ಲ ಕರ ನಿರ್ಧಾರಣೆಗಳಿಗೆ ಸಂಬಂಧಿಸಿದಂತೆ CSTನಲ್ಲಿ ಅಸೆಸ್ಮೆಂಟ್ಸು 36/2018 ಯಾವ ಅಸೆಸ್ಮೆಂಟ್ಸ್ ಕಂಪ್ಲೀಟ್ ಆಗಿದೆ ಅವರಿಗೆ 30/10/2018 ಪೂರ್ಣ ತೆರಿಗೆ ಪಾವತಿ ಮಾಡಿದಲ್ಲಿ, ತೆರಿಗೆ ಬಾಕಿ ಇದ್ದ ಎಲ್ಲ ತೆರಿಗೆ CST ಅಡಿಯಲ್ಲಿ ಪಾವತಿ ಮಾಡಿದಲ್ಲಿ 100% ತೆರಿಗೆ ಮತ್ತು ಬಡ್ಡಿಯನ್ನು ಮನ್ನಾ ಮಾಡಲಾಗುತ್ತೆ. ಇದು ಪ್ರಥಮ ಬಾರಿಗೆ 100% ತೆರಿಗೆ ಕಟ್ಟಿದಲ್ಲಿ, ಬಾಕಿ ತೆರಿಗೆ ಕಟ್ಟಿದಲ್ಲಿ 100% ಬಡ್ಡಿ ಮತ್ತು ಮನ್ನಾ ಮಾಡುವ ಇದೇ ಈ ಬಾರಿಯ CST ಕರ ಸಮಾಧಾನ ಯೋಜನೆ 2018 ಮೂಲ ಉದ್ದೇಶ ನಮ್ಮ ಆಯುಕ್ತರು ಆಗಲೇ ವಿವರಿಸಿದ್ದಾರೆ. ನಮ್ಮ ವರ್ತಕರು ಬೇರೆ ರಾಜ್ಯಗಳಿಗೆ ಅಂತಾರಾಜ್ಯ ಮಾರಾಟ ಮಾಡಿದಾಗ ಕನ್ಸೆಷನಲ್ ರೇಟ್ ಆಫ್ ಟ್ಯಾಕ್ಸ್ ಸಂಬಂಧಪಟ್ಟ ಹಾಗೆ ಫಾರ್ಮ್ಸ್ನ ಫೈಲ್ ಮಾಡಬೇಕಾಗಿರುತ್ತೆ. ಎಕ್ಸೆಂಪ್ಷನ್ಸ್ ಸ್ಟಾಕ್ ಟ್ರಾನ್ಸ್ಫರ್ ಮಾಡಿದಾಗ FRM ಫೈಲ್ ಮಾಡಬೇಕಾಗತ್ತೆ. ಸೇಲ್ ಇನ್ ದ ಕೋರ್ಸ್ ಆಫ್ ಎಕ್ಸ್ಪೋರ್ಟ್ ಮಾಡಿದಾಗ ಫಾರ್ಮ್ಸ್ನ ಫೈಲ್ ಮಾಡಿ ಎಕ್ಸೆಂಪ್ಷನ್ಸ್ನೆಲ್ಲ ಕ್ಲೈಮ್ ಮಾಡಿ ರಿಟರ್ನ್ಸ್ನ ಫೈಲ್ ಮಾಡಿರ್ತಾರೆ. ಆದರೆ ನಮ್ಮಲ್ಲಿ ಈ ಗವರ್ನೆನ್ಸ್ ಇನಿಷಿಯೇಟಿವ್ ಯಾವ ರೀತಿ ಇತ್ತು ಅಂತಂದ್ರೆ, ನಮ್ಮ ಡೀಲರ್ಸ್, ನಮ್ಮ ರಾಜ್ಯದ ವರ್ತಕರು ಬೇರೆ ರಾಜ್ಯದ ವರ್ತಕರಿಗೆ 100% ಸ್ಟ್ಯಾಚ್ಯುಟರಿ ಫಾರ್ಮ್ಸ್ ಮಾಡುವಂಥ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ವಾಣಿಜ್ಯ ತೆರಿಗೆ ಇಲಾಖೆ ಮಾಡಿಕೊಟ್ಟಿದೆ. ಆದರೆ ಬೇರೆ ರಾಜ್ಯಗಳ ವರ್ತಕರಿಗೆ ನಮ್ಮ ವರ್ತಕರು ಮಾರಾಟ ಮಾಡಿದಾಗ ಅದೇ ಸಂದರ್ಭ ನಮ್ಮ ವರ್ತಕರಿಗೆ ಆಗಿಲ್ಲ, ಒಂದು ಅನುಕೂಲ ಆಗಿಲ್ಲ. ಅದರಿಂದ ಮತ್ತು ಎರಡನೇದಾಗಿ GST ಬಂದಿರುವ ಸಂದರ್ಭದಲ್ಲಿ ಹ್ಯೂಜ್ ಹ್ಯಾರಿಯರ್ಸ್ ಅಮೌಂಟ್ ಆಗಿದೆ, ತಮ್ಮ ವರ್ತಕರಿಗೆ ತೊಂದರೆನೂ ಆಗಿದೆ. ಅದರಿಂದ ಈ ಡಿಫರೆನ್ಷಿಯಲ್ ರೇಟ್ ಏನಿದೆ, ಡಿಫರೆನ್ಸ್ ಟ್ಯಾಕ್ಸ್ ಅಸೆಸ್ಮೆಂಟ್ ಮಾಡಿ ನಮ್ಮ ಅಧಿಕಾರಿಗಳು ಏನು ಹಾಕಿದ್ದಾರೆ ಅದನ್ನು ಪೂರ್ಣವಾಗಿ ಕಟ್ಟಿದಲ್ಲಿ 100% ಬಡ್ಡಿ ಮತ್ತು ದಂಡವನ್ನು ಮನ್ನಾ ಮಾಡೋದು ಈ ಯೋಜನೆಯ ಮುಖ್ಯ ಉದ್ದೇಶ. ಅಂದ್ರೆ ಒಟ್ಟಾರೆ ಹೇಳಬೇಕಾದ್ರೆ ವೀಕ್ಷಕರೇ, ಟ್ಯಾಕ್ಸ್ ಲಯಬಿಲಿಟಿ ಪೋರ್ಷನ್ ಏನಿದೆ, ನಿಜವಾದ ತೆರಿಗೆ ಕನ್ಸೆಷನಲ್ ರೇಟ್ ಆಫ್ ಟ್ಯಾಕ್ಸ್ ಅಂದ್ರೆ ಉದಾಹರಣೆಗೆ 14% ಇರುವಂತಹ ಒಂದು ಕಮಾಡಿಟಿಯನ್ನ ನಾವು ಬೇರೆ ರಾಜ್ಯಕ್ಕೆ ಮಾರಾಟ ಮಾಡಿ ಅಂದ್ರೆ ಆ ಸಂದರ್ಭದಲ್ಲಿ ಅಗೇನೆಸ್ಟ್ ಫಾರ್ಮ್ 2% ಕಟ್ಟಿರ್ತೀರಾ, ಇನ್ನು ಉಳಿದಂತಹ 12% ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಅದಕ್ಕೆ ಬಡ್ಡಿ ದಂಡ ಎಲ್ಲವೂ ಸೇರಿ ಬಹಳ ದೊಡ್ಡ ಮೊತ್ತ ಆಗಿರುತ್ತೆ. ಒಟ್ಟಾರೆ ದಂಡ ಮತ್ತು ಬಡ್ಡಿಯನ್ನ ಬಿಡ್ತಾರೆ ಅಂದ್ರೆ ಬಹುಶಃ ನಮ್ಮ ವರ್ತಕರಿಗೆ ಬಹಳ ದೊಡ್ಡ ಲಾಭವಾಗುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ನೀವು ಟ್ಯಾಕ್ಸ್ ಲಯಬಿಲಿಟಿನ ಕಟ್ಟಿ ಅನ್ನುವಂಥ ಒಂದು ದೊಡ್ಡ ಒಂದು ಯೋಜನೆ ಇದಾಗಿದೆ ಅನ್ನುವಂಥದ್ದು ಬಹುಶಃ ಹೇಳ್ಬೋದು. ಹಾಗೇನೆ ಶ್ರೀಕರ್ ಸರ್, ಇದ್ರ ಜೊತೆಗೆ ಸಾಮಾನ್ಯವಾಗಿ ಒಬ್ಬ ಏನು ಆರ್ಡರ್ ಆಗಿರ್ತಕ್ಕಂತಹ ಒಂದು ಯಾವುದೇ ಕೇಸಲ್ಲಿ ಅಪೀಲ್ ಹೋಗ್ಬೇಕಾದ್ರೆ ಮಿನಿಮಮ್ 30% ಡಿಸ್ಚಾರ್ಜ್ ಮಾಡಿ ಹೋಗಿರ್ತಾರೆ. ಅದರಲ್ಲಿ ಬಡ್ಡಿ ಮತ್ತೆ ದಂಡ ಎಲ್ಲ ಸೇರ್ಕೊಂಡಿರುತ್ತೆ. ಸೊ ಆ ಥರ ಸಂದರ್ಭದಲ್ಲಿ ಇದನ್ನ ಡಿಫರೆನ್ಶಿಯೇಟ್ ಮಾಡುವಂತಹದ್ದು ಹೇಗೆ, ಅದನ್ನ ಸೆಗ್ರಿಗೇಟ್ ಮಾಡುವಂತಹದ್ದು ಹೇಗೆ, ಅಂತಹ ಕೇಸಲ್ಲಿ ಯಾವ ರೀತಿ ಇದು ಅಪ್ಲಿಕಬಲ್ ಆಗುತ್ತೆ? ತಾವು ಹೇಳಿದಂಗೆ ಇವಾಗ ಒಂದು ಅಸೆಸ್ಮೆಂಟ್ ಆರ್ಡರ್ ಆದಾಗ ತೆರಿಗೆ, ಟ್ಯಾಕ್ಸು, ಬಡ್ಡಿ, ಇಂಟ್ರೆಸ್ಟ್ ಮತ್ತೆ ಪೆನಾಲ್ಟಿ, ದಂಡ, ಈ 3 ಅಂಶಗಳಿರುತ್ತೆ. ಹಲವಾರು ಸತಿ ನಾವು ನೋಡ್ತೀವಿ ಬಡ್ಡಿ ಅಂಶ ಏನಿರುತ್ತೆ ಆ ಟ್ಯಾಕ್ಸ್ ಅಂಶಕ್ಕಿಂತ ಬಹಳಷ್ಟು ಹೆಚ್ಚಿಗಿರುತ್ತೆ. ಇಂಟ್ರೆಸ್ಟ್ ಇಸ್ ಮಚ್ ಮೋರ್ ದೆನ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಈ ಒಂದು ಕರ ಸಮಾಧಾನದಲ್ಲಿ ಎಂಟೈರ್ ಬಡ್ಡಿಯನ್ನ ಮಾಫ್ ಮಾಡಲಾಗಿದೆ. ಸೊ ಅದು ಒಂದು ಹಿಂದಿನ ಒಂದು ಕರ ಸಮಾಧಾನ ಯೋಜನೆಯಲ್ಲಿ 90% ಆಗಿತ್ತು, ಇವಾಗ 100% ಆಗಿದೆ. ಸೊ ಅದು ನಮ್ಮ ವರ್ತಕರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ತಾವು ಕೇಳಿದ ಪ್ರಶ್ನೆಗೆ ಇವಾಗ ಅಪೀಲ್ನಲ್ಲಿ ಈ ಅಸೆಸ್ಮೆಂಟ್ಸು ಬಹಳ ವರ್ಷಗಳಿಂದ ಆಗ್ತಾ ಇದೆ. ಮತ್ತೆ ಅದ್ರ ಮೇಲೆ ವರ್ತಕರು ಅಪೀಲ್ ಮೇಲೆ ಹೋಗಿರ್ತಾರೆ. ನಮ್ಮ ಅಪೀಲ್ ವ್ಯವಸ್ಥೆನಲ್ಲಿ ಅದು ಪೆಂಡಿಂಗ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಪೀಲ್ ಮಾಡುವ ಸಂದರ್ಭದಲ್ಲಿ ಅಪ್ಲಿಕೆಂಟು ಒಂದು 30% ಕಟ್ತಾರೆ, ಮತ್ತೆ 70% ಅದು ಸ್ಟೇ ಆಗ್ತದೆ. 30% ಅವರು ಕಟ್ಟಿರ್ತಾರೆ. ಈ 30% ಏನು ಕಟ್ಟಿರ್ತಾರೆ ಅದು ತೆರಿಗೆಗೆ, ಬಡ್ಡಿಗೆ ಹಾಗೂ ಮನ್ನಾ ಮತ್ತೆ ಇದಕ್ಕೆ ಪೆನಾಲ್ಟಿ, ಈ 3 ಅಂಶಗಳಿಗೆ ಅದು ಅನ್ವಯ ಆಗುತ್ತೆ. ಆದ್ರೆ ನಾವು ಕರ ಸಮಾಧಾನ ಯೋಜನೆಯಲ್ಲಿ ಆ 30% ಏನು ಅಪೀಲ್ನಲ್ಲಿ ಕಟ್ಟಿದ್ದಾರೆ ಆ 30% ಎಂಟೈರ್ 30% ಅದು ತೆರಿಗೆಗೆ
ಅದು ಅಡ್ಜಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ಪ್ರೊವಿಷನ್ ಇದೆ. ಅಂದ್ರೆ ನೇರವಾಗಿ ಹೇಳಬೇಕಾದ್ರೆ 100 ರೂಪಾಯಿ ಲಯಬಿಲಿಟಿ ಇರುವಂತಹ ಒಬ್ಬ ವ್ಯಕ್ತಿಗೆ 30 ರೂಪಾಯಿ ಕಟ್ಟಿದ್ರೆ ಆತನ ಟೋಟಲ್ ಲಯಬಿಲಿಟಿ 100 ರೂಪಾಯಿ ಇದ್ರೂ ಕೂಡ 30 ರೂಪಾಯಿ ಮಾತ್ರ ಟ್ಯಾಕ್ಸ್ ಲಯಬಿಲಿಟಿ ಇದ್ರೆ ಡೈರೆಕ್ಟ್ಲಿ ಇಟ್ ವಿಲ್ ಬಿ ಡಿಡಕ್ಟೆಡ್ ಇನ್ ದ ಟ್ಯಾಕ್ಸ್ ಇಟ್ ಸೆಲ್ಫ್. ಉಳಿದಂತಹ ತೆರಿಗೆ ಅಥವಾ ಉಳಿದಂತಹ ಬಡ್ಡಿ ಅಥವಾ ದಂಡ ಕಟ್ಟುವಂತಹ ಪ್ರಮೇಯ ಬರೋದಿಲ್ಲ. ಅವರು ಕಟ್ಟಿದಂತಹ 30% ಅನ್ನ ಟ್ಯಾಕ್ಸ್ ಅನ್ನಾಗಿ ತೆಗೆದುಕೊಳ್ಳಲಾಗುತ್ತೆ. ಹೌದು, ಪೆನಾಲ್ಟಿ ಅಂಡ್ ಇಂಟ್ರೆಸ್ಟ್ ಟೋಟಲಿ ವೇವ್ ಆಗಿರುತ್ತೆ. ಸೊ ಆ 30% ನಲ್ಲಿ ಏನು ಪೆನಾಲ್ಟಿ ಮತ್ತೆ ಇಂಟ್ರೆಸ್ಟ್ ಗೆ ಕಟ್ಟಿರ್ತಾರೆ ಅಪ್ಪಿನಲ್ಲಿ, ಆ ಒಂದು ಅಂಶ ಕೂಡ 30% ಕೂಡ ತೆರಿಗೆಗೆ ಅವ್ರು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇದು ಒಂದು ದೊಡ್ಡ ಒಂದು ಇದಿದೆ. ಖಂಡಿತ. ಅಂದ್ರೆ ಬಹಳ ದೊಡ್ಡ ಮೊತ್ತದಿದ್ದರೂ ಕೂಡ ಸಪೋಸ್ ಅಲ್ಲೂ ಕೂಡ ಏನಾದ್ರು ಸೆಗ್ರಿಗೇಟ್ ಮಾಡ್ತಾರ ಟ್ಯಾಕ್ಸ್, ಇಂಟ್ರೆಸ್ಟ್, ಪೆನಾಲ್ಟಿ ಅಂತ ನೀವು ಆತಂಕ ಪಡೋದಾದ್ರೆ ಖಂಡಿತ ಇಲ್ಲ. whatever the amount paid by you will be deducted for the tax only, not for any adjusted for tax only, not for any interest or penalty ಅನ್ನುವಂಥದ್ದು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಹಾಗೆಯೇ ರವಿ ಅವರು ಇದ್ರ ಜೊತೆಗೆ ಈ CST ಅಂದ್ರೆ ಕರ ಸಮಾಧಾನ ಯೋಜನೆಯನ್ನು ನಾವು ಹಿಂದೆ ಸರ್ಕಾರಗಳಿದ್ದಾಗಲೂ ಕೂಡ ನಾವು ನೋಡಿದ್ದೇವೆ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಹಳೆಯ ಕರ ಸಮಾಧಾನ ಯೋಜನೆ ಮತ್ತೆ ಈ CST ಕರ ಸಮಾಧಾನ ಯೋಜನೆ? ಓಕೆ, ನಮ್ಮ ಆಯುಕ್ತರು ಹೇಳಿದಾಗೆ ಒಂದು ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಏನಿದೆ ಇದನ್ನು ನಾವು ಟ್ಯಾಕ್ಸ್ಗೆ ಅಡ್ಜಸ್ಟ್ ಮಾಡಿಕೊಂಡಿರುವಂಥದ್ದು ಇದು ಪ್ರಥಮ ಬಾರಿಗೆ ನಾವು ಕರ ಸಮಾಧಾನ ಯೋಜನೆಯಲ್ಲಿ ತಂದಿರೋದು. ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಏನಂದರೆ ಈ ಥರ ಅಡ್ಜಸ್ಟ್ ಮಾಡಿದಾಗ ಅವ್ರಿಗೆ ಏನಾದ್ರು ಎಕ್ಸೆಸ್ ಬರುತ್ತೆ, ಎಕ್ಸೆಸ್ ಬಂದಾಗ ಅದನ್ನು ರೀಫಂಡ್ ಕೊಡಬಾರ್ದು ಅನ್ನೋ ಒಂದು ಅಂಶನೂ ಸೇರಿಸಿದ್ದೀವಿ. ಉದ್ದೇಶ ಏನಂದರೆ ಇದು ಸಮಾಧಾನ ಮಾಡದೆ ಹೊರತು ಸರ್ಕಾರಕ್ಕೆ ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡುವಂಥದ್ದಲ್ಲ. ಅದರಿಂದ ಇದು 2 ಪಾಯಿಂಟ್. 3ನೇ ಪಾಯಿಂಟ್ ಏನಂತಂದರೆ ಇದು CSTಗೆ ಸೀಮಿತವಾದಂತಹ ಒಂದು ಕರ ಸಮಾಧಾನ ಯೋಜನೆ. ಅಂದರೆ ಕೇಂದ್ರ ಮಾರಾಟ ತೆರಿಗೆ ಕಾಯ್ದೆ ಅಡಿಯಲ್ಲಿ 36/2018 ಯಾವ ಒಂದು ಕರ ನಿರ್ಧಾರಣೆಗಳಾಗಿದೆ ಅದಕ್ಕೆ ನಾವು ಕರ ಸಮಾಧಾನ ಯೋಜನೆ ತಂದಿದ್ದೇವೆ. ಉಳಿದಂತೆ ಒಂದು 2017ರಲ್ಲಿ ನಾವು ಒಂದು ಕರ ಸಮಾಧಾನ ಯೋಜನೆ ತಂದಿದ್ವಿ. ಅದರಲ್ಲಿ ನಮ್ಮ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ, ಮನರಂಜನಾ ತೆರಿಗೆ ಕಾಯ್ದೆ, ವೃತ್ತಿ ತೆರಿಗೆ ಕಾಯ್ದೆ, ಈ ರೀತಿ ಯಾವ್ಯಾವ ತೆರಿಗೆ ಕಾಯ್ದೆಗಳನ್ನು ವಾಣಿಜ್ಯ ತೆರಿಗೆ ಇಲಾಖೆ ನಿರ್ವಹಣೆ ಮಾಡ್ತಿತ್ತು ಎಲ್ಲ ಕಾಯ್ದೆಗಳಿಗೂ ನಾವು ಈ ಒಂದು ಕರ ಸಮಾಧಾನ ಯೋಜನೆಯನ್ನು ಜಾರಿಗೆ ತಂದಿದ್ವಿ. ಮತ್ತು ಇನ್ನೊಂದು ಈ ಅಂಶ ನಾವು ಆಯುಕ್ತರು ಆವಾಗಲೇ ಹೇಳಿದ್ದಾರೆ, ಈ ಸರಿ CST ಕರ ಸಮಾಧಾನ ಯೋಜನೆ 2018ರಲ್ಲಿ 100% ಬಡ್ಡಿ ಮತ್ತು ತೆರಿಗೆ ಮನ್ನಾ ಆಗಿದೆ. ಆದರೆ ಇಂದಿನ ಕರ ಸಮಾಧಾನ ಯೋಜನೆಯಲ್ಲಿ 90% ಬಡ್ಡಿ ಮತ್ತು ತೆರಿಗೆ ಮನ್ನಾ ಆಗಿತ್ತು, 10% ಬಡ್ಡಿ ಮತ್ತು ದಂಡವನ್ನು ಕಟ್ಟಬೇಕಾಗಿತ್ತು. ಇದು ಇಂದಿನ ಯೋಜನೆಗಳಿಗೂ ಈ ಯೋಜನೆಗಳಿಗೂ ಇರುವಂತಹ ಮೂಲಭೂತವಾದಂತಹ ವ್ಯತ್ಯಾಸ. ಅಂದ್ರೆ ಅಲ್ಲಿ ಒಂದು ಪರ್ಸೆಂಟೇಜ್ ಇತ್ತು, ಇಲ್ಲಿ 100% ನೋ ಪೆನಾಲ್ಟಿ ಆರ್ ನೋ ಇಂಟ್ರೆಸ್ಟ್ ಅನ್ನುವಂಥದ್ದು ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು ಸರ್. ಹಾಗೇನೆ ಇದ್ರ ಜೊತೆಗೆ ಈ ಅಂಡರ್ ಸೆಕ್ಷನ್ 10A CST ಆಕ್ಟ್ ಅಲ್ಲಿ ಅದಕ್ಕೆ ಮಾತ್ರ ಅಲ್ಲಿ ಆಗುವಂತಹ ದಂಡಕ್ಕೆ ಇದು ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ಏನು ಹೈಲೈಟ್ ಆಗಿದೆ. ಸೊ ಅದರ ಬಗ್ಗೆ ಹೇಳೋದಾದ್ರೆ ರವಿ ಸರ್ ನೀವೇನು ಹೇಳ್ತೀರಿ? ನನಗೆ ಇದು ಮೂಲಭೂತ ಡಿಫ್ರೆನ್ಸ್ ಕೇಳಿದಾಗ ನೀವು CSTನಲ್ಲಿ ಮೊದಲು ಪೆನಾಲ್ಟೀಸ್ ಅಂದ್ರೆ ಎಲ್ಲಾ ಪೆನಾಲ್ಟಿಗಳಿಗೂ ನಾವು ಅದನ್ನ ಸೇರಿಸ್ಕೊಂಡಿದ್ವಿ. ಸೆಕ್ಷನ್ 10A ನಲ್ಲಿ ಏನಾಗುತ್ತೆ ಅಂತಂದ್ರೆ ಮೂಲಭೂತವಾಗಿ ನಮ್ಮ ಕೇಂದ್ರ ಮಾರಾಟ ತೆರಿಗೆ ಕಾಯ್ದೆಯ ಒಂದು ಪ್ರಕ್ರಿಯೆ. ಫಾರ್ ಎಕ್ಸಾಂಪಲ್, ನಾವು ವಿತೌಟ್ ಟೇಕಿಂಗ್ ದ ಪರ್ಮಿಷನ್ ಅಂದ್ರೆ ಇಲಾಖೆಯಿಂದ ಮೂಲಭೂತವಾಗಿ ಅದಕ್ಕೆ ಒಂದು ಪರ್ಮಿಷನ್ ತಗೊಂಡು ಕಮಾಡಿಟೀಸ್ ಆಡ್ ಮಾಡಿ ಇಂಟರ್ಸ್ಟೇಟ್ ಪರ್ಚೇಸ್ ಮಾಡಬೇಕಾಗಿತ್ತು ಗೂಡ್ಸ್. ಆ ಥರ ಆಡ್ ಮಾಡದೇ ಇದ್ದಾಗ ವೈಲೇಷನ್ ಆಫ್ ದ ಆಕ್ಟ್ ಅಂದ್ರೆ ಕಾಯ್ದೆಯ ಒಂದು ಉಲ್ಲಂಘನೆ ಆದಾಗ ವಿಧಿಸುವಂತ ಪ್ರಕ್ರಿಯೆ, ದಂಡ ವಿಧಿಸುವಂತ ಪ್ರಕ್ರಿಯೆ ಸೆಕ್ಷನ್ 10A ನಲ್ಲಿದೆ. ಅದು ಮೂಲತಃ ರಿಜಿಸ್ಟ್ರಿಂಗ್ ಅಥಾರಿಟಿ ಹತ್ರ ಇರುತ್ತೆ. ಆ ರೀತಿ ಮೂಲಭೂತವಾಗಿ ಉಲ್ಲಂಘನೆ ಆಗಿರೋದ್ರಿಂದ ಆ ಮೂಲಭೂತವಾಗಿ ಉಲ್ಲಂಘನೆಯಾದಂತಹ ದಂಡಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಗೆ ಆದೇಶಗಳನ್ನು ಏನು ಹೊರಡಿಸಿರ್ತಾರೆ ನಮ್ಮ ಅಧಿಕಾರಿಗಳು, ಈ ಆದೇಶಗಳಿಗೆ ಸಂಬಂಧಿಸಿದಂತೆ ಈ ಕರ ಸಮಾಧಾನ ಯೋಜನೆ ಅನ್ವಯ ಆಗಲ್ಲ ಅನ್ನೋದು ಸ್ಪಷ್ಟವಾಗಿ ನಮ್ಮ ಯೋಜನೆಯ ಆದೇಶ 4 ಸರ್ಕಾರ ಹೊರಡಿಸಿದ ಆದೇಶ 4/8/2018ರಲ್ಲಿ ಹೇಳಲಾಗಿದೆ. ಹಾಗೆಯೇ ಶ್ರೀಕರ್ ಸರ್, ಸಾಮಾನ್ಯವಾಗಿ ಯಾವುದೇ ಅಸೆಸ್ಮೆಂಟ್ ಆರ್ಡರ್ ತಗೊಂಡ್ರು ಕೂಡ ವೆದರ್ ಇಟ್ ಇಸ್ ಎಕ್ಸ್ಪರ್ಟ್ ಆರ್ಡರ್ ಅಥವಾ ನಾನ್ ಸಬ್ಮಿಷನ್ ಆಫ್ ಸ್ಟ್ಯಾಟ್ಯುಟರಿ ಫಾರ್ಮ್ಸ್ ಇರಬಹುದು, ಸೊ ಎಲ್ಲೂ ಕೂಡ ಈಗ ಟ್ಯಾಕ್ಸ್ ಲಯಬಿಲಿಟಿ ಇರಬಹುದು, ಅದಕ್ಕೆ ಡೇಟ್ ಆಫ್ ಆರ್ಡರ್ ಇರುತ್ತೆ. ಆದರೆ ಬೇರೆ ಈಗ ಇಂಟ್ರೆಸ್ಟ್ ಪೋರ್ಷನ್ ತಗೊಳ್ಳೋದಾದ್ರೆ ನಂಬರ್ ಆಫ್ ಡೇಸ್ ಕ್ಯಾಲ್ಕುಲೇಟ್ ಆಗ್ತಕ್ಕಂಥದ್ದು, ನಂಬರ್ ಆಫ್ ಮಂತ್ಸ್ ಕ್ಯಾಲ್ಕುಲೇಟ್ ಆಗ್ತಕ್ಕಂಥದ್ದು, ಪೆನಾಲ್ಟಿ ತಗೊಳ್ಳೋದಾದ್ರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಡೇಟನ್ನು ನಮೂದಿಸಬೇಕಾದ್ರೆ ಅಥವಾ ಡೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ದಿನಾಂಕ ಅಥವಾ ಆರ್ಡರ್ ಪ್ರಕಾರ ಸೊ ಯಾವುದನ್ನ ಕನ್ಸಿಡರ್ ಮಾಡಬೇಕು ಅಂತ ತಾವು ಹೇಳ್ತೀವಿ? ಇಲ್ಲ, ಸೊ ಇಂಟ್ರೆಸ್ಟ್ ಕಾಂಪೊನೆಂಟ್ಗೆ ಏನು ನಾವು ಹೇಳ್ತೇವೆ, ಬಡ್ಡಿ ಕಾಂಪೊನೆಂಟ್ಗೆ
ವರ್ತಕರು ಅಪ್ಲೈ ಮಾಡುವಾಗ ಬಡ್ಡಿ ಕಾಂಪೊನೆಂಟ್ ಅಪ್ ಟು ದ ಡೇಟ್ ಆಫ್ ಅಪ್ಲಿಕೇಶನ್ ಅಂತ ಇರುತ್ತೆ. ಸೊ ಡೇಟ್ ಆಫ್ ಆರ್ಡರ್ ಆಗಿರುತ್ತೆ, ಆದರೆ ಪೇಮೆಂಟ್ ಆಗದೇ ಇರೋ ಕಾರಣ ಇಂಟ್ರೆಸ್ಟ್ ಅಮೌಂಟ್ ಆಗ್ತಾ ಇರ್ತದೆ. ಸೊ ಡೇಟ್ ಆಫ್ ಅಪ್ಲಿಕೇಶನ್ ಅಲ್ಲಿವರೆಗೂ ಇಂಟ್ರೆಸ್ಟ್ ಅನ್ವಯ ಆಗುತ್ತೆ. ಅವ್ರು ಅಪ್ಲೈ ಮಾಡುವಾಗ ಆ ಇಂಟ್ರೆಸ್ಟ್ ಅವ್ರು ತಂತಾನೆ ಅವರು ಕ್ಯಾಲ್ಕುಲೇಟ್ ಮಾಡಿ ಅದು ಫಿಲ್ ಮಾಡಬೇಕು. ಯಾಕಂದ್ರೆ ಈ ಬಡ್ಡಿ ಎನಿವೇ ವೇವ್ ಆಗ್ತಾ ಇದೆ, ಅಂದ್ರೆ ಅದೊಂದು ಮನ್ನಾ ಆಗ್ತಾ ಇದೆ. ಆದ್ರೆ ಕ್ಯಾಲ್ಕುಲೇಷನ್ ವರ್ತಕರು ತಮ್ಮ ಪಾರ್ಟಿಗೆ ಯಾವಾಗ ಅಪ್ಲೈ ಮಾಡ್ತಾರೆ ಆ ಡೇಟ್ ಆಫ್ ಆರ್ಡರ್ ಇಂದ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನಮೂದಿಸಿ, ಒಂದು ಆನ್ಲೈನ್ ಈ ಅಪ್ಲಿಕೇಶನ್ ಇದೆ, ಅದ್ರ ಬಗ್ಗೆ ಮಾತಾಡ್ತೀವಿ. ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ನಮೂದಿಸಿ ಅದು ಅಪ್ಲೈ ಮಾಡಿದಾಗ ಅದು ಒಂದು ರೆಕಾರ್ಡ್ ಆಗುತ್ತೆ. ಅಂದ್ರೆ ಡೇಟ್ ಆಫ್ ಲಾಗಿನ್ ಅಂತ ನಾವು ಏನ್ ಕೇಳ್ಬೋದು ಇವತ್ತಿನ ಟೆಕ್ನಾಲಜಿಲಿ. ಇವತ್ತು ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಸೊ ಇವತ್ತಿಂದ ಫ್ರೀಸ್ ಆಗುತ್ತೆ ಡೇಟು. ಸೊ ಕ್ಯಾಲ್ಕುಲೇಷನ್ ನಾಳೆಗೆ ಮತ್ತೆ ನಾಳೆಯಿಂದ ಕಂಟಿನ್ಯೂ ಆಗಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಹೇಳ್ತೀನಿ. ಹಾಗೆಯೇ ಈ ಪ್ರಯೋಜನವನ್ನ, ಈ ಕರಸಮಾಧಾನ ಯೋಜನೆಯ ಪ್ರಯೋಜನವನ್ನು ಪಡೆಯುವಂತಹ ವಿಧಾನಗಳು ಹೇಗೆ ಅಂತ ಇವಾಗ ನಾವು ಈ ಮೂಲಭೂತವಾಗಿ ಈ ಒಂದು ಫಾರ್ಮ್ ಏನಿದೆ, CST ಕರಸಮಾಧಾನ ಫಾರ್ಮ್ ಏನಿದೆ, ಅದು ಒಂದು ನಾವು ವೆಬ್ಸೈಟ್ನಲ್ಲಿ ಹಾಕಿದ್ದೀವಿ. ನಮ್ಮ gst.kar.nic.in ಮತ್ತೆ ಹಳೆ ಒಂದು CTD ವೆಬ್ಸೈಟ್ನಲ್ಲಿ, ಕಮರ್ಷಿಯಲ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ ಎರಡು ಕಡೆನೂ ಆ ಒಂದು ಫಾರ್ಮ್ ಇದೆ. ಒಂದು ಅಪ್ಲಿಕೇಶನ್ ಫಾರ್ಮ್, ಅದು ಆನ್ಲೈನ್ ಫಾರ್ಮ್ ಇದೆ. ಅದು ಯಾವುದೇ ರೀತಿಯಾಗಿ ಕಚೇರಿಗೆ ಹೋಗಿ ಆ ಫಾರ್ಮ್ ಪಡೆಯುವಂತಹ ಒಂದು ಸಂದರ್ಭ ಇಲ್ಲ. ಈ ಫಾರ್ಮು ಆನ್ಲೈನ್ ಸಿಗತ್ತೆ. ಈ ಆನ್ಲೈನ್ ಫಾರ್ಮ್ ಅನ್ನ ನಾವು ವರ್ತಕರು ಅಸೆಸ್ಮೆಂಟ್ ಆರ್ಡರ್ ಪ್ರಕಾರ ಎಲ್ಲ ಡೀಟೇಲ್ಸ್ ಕೊಟ್ಟು ಅಲ್ಲೇ ಆನ್ಲೈನ್ ಫಿಲ್ ಮಾಡಿ ಅದನ್ನ ಒಂದು ಪ್ರಿಂಟ್ಔಟ್ ತಗೊಂಡು ಈ ಪೇಮೆಂಟ್ ಮಾಡಿ ಆನ್ಲೈನ್ ಫಿಲ್ ಮಾಡಿದಾಗ ಟ್ಯಾಕ್ಸ್ ಲಯಬಿಲಿಟಿ ಮತ್ತೆ ಇಂಟ್ರೆಸ್ಟು ಬಡ್ಡಿ ಎಲ್ಲ ಅದು ಫಿಲ್ ಮಾಡಿದ್ಮೇಲೆ ಆ ಟ್ಯಾಕ್ಸ್ ಕಾಂಪೊನೆಂಟ್, ಯಾಕಂದ್ರೆ ಇಂಟ್ರೆಸ್ಟು ಮತ್ತೆ ಇದು ಮನ್ನಾ ಆಗಿದೆ, ಟ್ಯಾಕ್ಸ್ ಕಾಂಪೊನೆಂಟ್, ತೆರಿಗೆ ಕಾಂಪೊನೆಂಟ್ ಇ ಪೇಮೆಂಟ್ ಮೂಲಕ ಪಾವತಿ ಮಾಡಿ ಆ ಒಂದು ಅಪ್ಲಿಕೇಶನ್ ಅನ್ನ ಪ್ರಿಂಟ್ಔಟ್ ತಗೊಂಡು ಜುರಿಸ್ಡಿಕ್ಷನ್ ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಇದು ಎಂಟೈರ್ ಪ್ರೋಸೆಸ್ ಆನ್ಲೈನ್ ಇದೆ, ಪೇಮೆಂಟ್ ಆನ್ಲೈನ್ ಇದೆ, ಅಪ್ಲಿಕೇಶನ್ ಆನ್ಲೈನ್ ಸಿಗುತ್ತೆ. ಅದು ಒಂದು ಪ್ರಕ್ರಿಯೆ ಮುಗಿದ ಮೇಲೆ ಆ ಅಪ್ಲಿಕೇಶನ್ ಅನ್ನ ತಗೊಂಡು ಅವರು ಸಂಬಂಧಪಟ್ಟ ಅವ್ರ ಕಚೇರಿ, ಅವ್ರ ವ್ಯಾಟ್ ಆಫೀಸ್, ಲೋಕಲ್ ವ್ಯಾಟ್ ಆಫೀಸ್ ಏನಿದೆ ಅವ್ರಿಗೆ ಸಂಬಂಧಪಟ್ಟ ವ್ಯಾಟ್ ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗ್ತದೆ. ಅಂದ್ರೆ ಯಾವುದೇ ಅಧಿಕಾರಿಯನ್ನ ಭೇಟಿ ಮಾಡಿ ಅದನ್ನ ವಿವರಿಸುವ ಅಗತ್ಯವಿಲ್ಲದೆ ಸಂಬಂಧಪಟ್ಟಿದ ಒಂದು ಫಾರ್ಮ್ ಅನ್ನ www.gst.kr.nic.in ಈ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಫಿಲ್ ಮಾಡಿ ನಿಮಗೆ ಯಾವುದು ಅಪ್ಲಿಕಬಿಲಿಟಿ ಇದೆ, ಏನು ಟ್ಯಾಕ್ಸ್ ಲಯಬಿಲಿಟಿ ಇದೆ, ಎಲ್ಲ ವಿವರಗಳನ್ನು ತುಂಬಿ ನಿಮ್ಮ ಹತ್ತಿರದ ಲೋಕಲ್ ವ್ಯಾಟ್ ಆಫೀಸ್ ಅಂತ ಏನಿರುತ್ತೆ ಅಲ್ಲಿ ಅಧಿಕಾರಿಯನ್ನ ನೀವು ಸಂಪರ್ಕ ಮಾಡಿದ್ರೆ ನೀವು ಅಲ್ಲಿ ಸಬ್ಮಿಟ್ ಮಾಡಬಹುದು. ಹಾಗೆಯೇ ರವಿ ಅವರು, ಇದ್ರ ಜೊತೆಗೆ ಮುಖ್ಯವಾಗಿ ಈ ಯಾವುದೇ ಒಂದು ಯೋಜನೆ ಅಂತ ಕೊಟ್ಟಾಗ ಸರ್ಕಾರ ನಮ್ಮ ವರ್ತಕರು ಹೇಗೆ ಅದನ್ನು ಉಪಯೋಗಿಸ್ಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಓವರ್ ಆಲ್ ವರ್ತಕರಿಗೆ ನೀವು ಈ ಸಂದರ್ಭವನ್ನು ವಿವರಿಸೋದಾದ್ರೆ, ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳೋದಾದ್ರೆ ಯಾವ ವಿಚಾರಗಳನ್ನು ಮುಖ್ಯವಾಗಿ ಪ್ರಸ್ತಾಪ ಮಾಡ್ತೀರಿ? ನಾವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಯಾಕೆಂದರೆ ನಾವು ಇದು ನಮ್ಮ ಒಂದು ಉದ್ದೇಶ ಇರದೆ ಅರಿಯರ್ಸ್ ಬರ್ಡನ್ ಕಡಿಮೆ ಮಾಡಬೇಕು ಇಲಾಖೆಗೆ, ಸರ್ಕಾರಕ್ಕೆ, ಮತ್ತು ಬಡ್ಡಿ ಮತ್ತು ದಂಡವನ್ನು ಮನ್ನಾ ಮಾಡಬೇಕು, ವರ್ತಕರ ಹೊರೆಯನ್ನು ಕಡಿಮೆ ಮಾಡಬೇಕು. ಇದೇ ಮೂಲ ಉದ್ದೇಶ. ಇದನ್ನು ನಾವು ಯಾವ ರೀತಿ ವರ್ತಕರಿಗೆ ಪಡ್ತಿದ್ದೀವಿ ಅಂತಂದರೆ, ನಮ್ಮ ಎಲ್ಲ ಡಿವಿಷನಲ್ ಮೀಟಿಂಗ್ಸ್ನಲ್ಲಿರ್ಬೋದು ಅಥವಾ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಮತ್ತು ಒಂದು ಆಯುಕ್ತರು ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಈ ಸರ್ಕ್ಯುಲರ್ ಪ್ರಕಾರ ನಾವು ಇಲ್ಲಿ ಏನೇನು ನಮ್ಮ ರೂಪುರೇಷೆಗಳೇನಿದೆ ಅವಾಗಲೇ ಹೇಳಿದರು. ನಮ್ಮ ಎರಡು ವೆಬ್ಸೈಟ್ನಲ್ಲಿ http ctaxcar.nic.in ಮತ್ತು gstcar.nic.in ಎರಡು ವೆಬ್ಸೈಟ್ನಲ್ಲೂ ನಾವು ಅಪ್ಲಿಕೇಶನ್ನ ಫಿಲಪ್ ಮಾಡಿ ವರ್ತಕರು ಇದನ್ನು ಉಪಯೋಗ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಇದನ್ನು ಯಾವ ರೀತಿ ಮುಂದಕ್ಕೆ ನಾವು ತಗೊಂಡೋಗ್ಬೇಕು ಅಂತ ನಮ್ಮ ಟ್ರೇಡ್ ಬಾಡೀಸ್ಗೆ ಎಲ್ಲ ಒಂದು ಏನು ಅವರಿಗೆ ಒಂದು ಪ್ರಯೋಜನ ಪಡೋದಕ್ಕೆ ಕಾಸಿಯಾ ಇರ್ಬೋದು, FKCC ಇರ್ಬೋದು, ಎಲ್ಲ ಟ್ರೇಡ್ ಬಾಡೀಸು ಇದರ ಎಲ್ಲ ವರ್ತಕರಿಗೂ ಇದ್ರ ಬಗ್ಗೆ ತಿಳಿ ಹೇಳಬೇಕು ಮತ್ತು ಕಾರ್ಯಾಗಾರಗಳನ್ನು ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಅವರು ಮಾಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಸಹ ಈ ಬಗ್ಗೆ ತಿಳಿ ಹೇಳ್ತಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಹೆಲ್ಪ್ ಡೆಸ್ಕ್ಸ್ ನಾವು ಎಲ್ಲ ವಿಭಾಗ ಕೇಂದ್ರಗಳಲ್ಲಿ ನಾವು ಮಾಡಿದ್ದೀವಿ. ಆ ವಿಭಾಗ ಕೇಂದ್ರಗಳಲ್ಲಿ ನುರಿತ ಅಧಿಕಾರಿಗಳಿದ್ದಾರೆ. ಅವರಿಗೆ ಗೊತ್ತಾಗಲಿಲ್ಲ ಅಂದರೆ ಹಿರಿಯ ಅಧಿಕಾರಿಗಳನ್ನ ಅವರು ಸಂಪರ್ಕ ಮಾಡಿ ಅವರಿಗೆ ತಿಳಿ ಹೇಳುವಂಥ ವ್ಯವಸ್ಥೆ ಮಾಡಿ, ಮತ್ತು ಅದರಿಂದ ಇದ್ರ ಬಗ್ಗೆ ಯಾವುದೇ ಒಂದು ಗೊಂದಲ ಇಲ್ಲದ ಹಾಗೆ ನಾವು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ. ಒನ್ಸ್ ದ ಲಾಗಿನ್
ಒಂದು ರೀತಿ ಒಂದ್ಸರಿ ಲಾಗಿನ್ ಆಯ್ತು ಅಂದ್ರೆ ಅದು ಅದರ ಪಾಡಿಗೆ ಅದಕ್ಕೆ ಒಂದ್ಸರಿ ಪೇಮೆಂಟ್ ಮಾಡಿದ ತಕ್ಷಣ ಮುಂದೆ ಯಾವ ರೀತಿ ಹೋಗಬೇಕು, ಮುಂದೆ ಟ್ಯಾಕ್ಸ್ ಪೇಮೆಂಟ್ ಆದ ತಕ್ಷಣ ಯಾವ ರೀತಿ ಅಪ್ಲಿಕೇಶನ್ ಬರುತ್ತೆ, ಅದೇ ಒಂದು ಪಾತ್ ಕರ್ಕೊಂಡು ಹೋಗುತ್ತೆ. ಅದರಿಂದ ಈ ಒಂದು ಆನ್ಲೈನ್ ಸಿಸ್ಟಮ್ನಲ್ಲಿ ನಾವು ಲಾಸ್ಟ್ ಇಯರ್ ಕರ ಸಮಾಧಾನ ಯೋಜನೆ ಮಾಡಿದಾಗ್ಲೂ ಆನ್ಲೈನ್ ಸಿಸ್ಟಮ್ ಮಾಡಿದ್ವಿ. ಇಟ್ ಹಸ್ ವರ್ಕ್ ವೆರಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಡೈರೆಕ್ಟ್ ಆಗಿ ಈಗ ನಾವು ಲಾಗಿನ್ ಆಗುವ ಸಂದರ್ಭದಲ್ಲಿ ಅದು ರೀಡೈರೆಕ್ಟ್ ಮಾಡುತ್ತೆ, ವೇರ್ ಹ್ಯಾವ್ ಟು ಗೋ, ವಾಟ್ ವಿ ಹ್ಯಾವ್ ಟು ಡೂ ಅನ್ನುವಂತಹದ್ದು ಬಹಳ ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ. ಹೇಳಿ ಸರ್. ಇನ್ನೊಂದು ಯಾಕಂದ್ರೆ ಇವಾಗ ವರ್ತಕರಿಗೆ ಅವ್ರ ಅಸೆಸ್ಮೆಂಟ್ ಆಗಿರ್ತಕ್ಕಂಥ ಪ್ರಕರಣಗಳು ಅವ್ರಿಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ 36/2018 ಒಳಗಾಗಿ ಯಾವ ಗೊತ್ತಿರುತ್ತೆ, ದೊಡ್ಡ ಮೊತ್ತದ ಟ್ಯಾಕ್ಸ್ ಬಂದಿರುತ್ತೆ, ಹಂಗಾಗಿ ಅದನ್ನ ಮರೆಯೋ ಚಾನ್ಸಸ್ ಇಲ್ಲ. ಸೊ ಆ ಒಂದು ಅವ್ರ ಒಂದು ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ಪ್ರಕ್ರಿಯೆಯಲ್ಲಿ ಬಹಳ ಸುಲಭ ಪ್ರಕ್ರಿಯೆ. ಅವರು ಆನ್ಲೈನ್ ಹೋಗಿ ಒಂದು 5-10 ನಿಮಿಷದಲ್ಲಿ ಅವರು ಅಂಶಗಳನ್ನ ನಮೂದನೆ ಮಾಡಿದ್ರೆ ಆ ಫಾರ್ಮ್ ನಲ್ಲಿ, ಆನ್ಲೈನ್ ಫಾರ್ಮ್ ನಲ್ಲಿ, ಮತ್ತೆ ಇ ಪೇಮೆಂಟ್ ಅಲ್ಲಿ ತಕ್ಷಣ ಆಗ್ತದೆ, ಮತ್ತೆ ಪ್ರಿಂಟ್ ಔಟ್ ತಕ್ಷಣ ಬಂದು ಅವ್ರು ಸಲ್ಲಿಸಬಹುದು. ಮತ್ತೆ ನಾವು ನಮ್ಮ ಇನ್ನೊಂದು ವಿಷಯ ರವಿ ಅವರು ಹೇಳಿದಂಗೆ ನಮ್ಮ ಅಧಿಕಾರಿಗಳಿಗೂ ಹೇಳಿದೀವಿ, ಯಾವುದೇ ಸಂದರ್ಭದಲ್ಲಿ ವರ್ತಕರಿಗೆ ಏನಾದರೂ ಸಂಶಯ ಇದ್ರೆ, ಡೌಟ್ ಇದ್ರೆ, ಇದು ಬಡ್ಡಿ ಎಷ್ಟು ಬರ್ತಾ ಇದೆ ಅಥವಾ ನಮ್ಮ ಕ್ಯಾಲ್ಕುಲೇಷನ್ ನಲ್ಲಿ ಸ್ವಲ್ಪ ನಮಗೆ ಡೌಟ್ ಬರ್ತಾ ಇದೆ, ಯಾವ ರೀತಿ, ಅದರಲ್ಲೂ ನಾವು ಸಹಕಾರ ಕೊಡಬೇಕು, ಅಧಿಕಾರಿಗಳು ಸಹಕಾರ ಕೊಡಬೇಕು, ಅವ್ರಿಗೆ ಹೇಳಬೇಕು ಇಂಥ ನಿಮ್ದು ಅಸೆಸ್ಮೆಂಟ್ ನಲ್ಲಿ ಇಷ್ಟಿದೆ, ಇಷ್ಟು ಬಡ್ಡಿ ನೀವು ಹಾಕಬೇಕು, ಅದರಲ್ಲಿ ಹಾಕಬೇಕು, ಇಷ್ಟು ಮನ್ನಾ ಆಗ್ತದೆ, ತಿಳುವಳಿಕೆ ಕೊಟ್ಟು ಅವ್ರಿಗೆ ಪ್ರೋತ್ಸಾಹಿಸಬೇಕು. ಯಾಕಂದ್ರೆ ಇದು ಆಫ್ಟರ್ ಆಲ್ ಇಟ್ ಇಸ್ ಅ ಕರ ಸಮಾಧಾನ ಸ್ಕೀಮ್ ಫಾರ್ ಬೆನಿಫಿಟ್. ಜಾಸ್ತಿ ವರ್ತಕರು ಬಂದು ಒಂದು ಲಾಭ ಪಡಿಬೇಕು ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ಉದ್ದೇಶ. ಅದಕ್ಕೆ ಇದು ಯಾವುದೇ ಒಂದು ಡೌಟ್ ಇದ್ರೂ ಕೂಡ ನಮ್ಮ ಹೆಲ್ಪ್ ಲೈನ್ಗೂ ನಾವು ಸವಿಸ್ತರವಾಗಿ ಇದು ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಖಂಡಿತ ಈ ಟೋಲ್ ಫ್ರೀ ನಂಬರ್ ಕೂಡ ನಾವು ಮತ್ತೆ ಡಿಸ್ಪ್ಲೇ ಮಾಡ್ತೀವಿ. ಟೋಲ್ ಫ್ರೀ ನಂಬರ್ ಇದೆ, ವೆಬ್ಸೈಟ್ ಇದೆ, ಯಾರು ಬೇಕಾದ್ರೂ ಕೂಡ ಇದರ ಮಾಹಿತಿಯನ್ನು ಪಡ್ಕೊಳ್ಬಹುದು. ರವಿಯವರು ಮುಂದುವರೆದಾಗೆ ನಮ್ಮ ಆಯುಕ್ತರು ಹೇಳಿದಾಗೆ ಇದು ನಮ್ಮ ಸ್ಕೀಮ್ನಲ್ಲಿ ನಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಸರ್ಕಾರದ ನಿರ್ದೇಶನ ಇದೆ. ವರ್ತಕರು ಒಂದ್ಸರಿ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಮಾಡಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತಾರೆ. ಕೊಟ್ಮೇಲೆ ಮತ್ತೆ ಗೊಂದಲ ಇರುತ್ತೆ ಅವ್ರಿಗೆ, ಇಂಟ್ರೆಸ್ಟ್ ಅನ್ನು ಕಲೆಕ್ಟ್ ಮಾಡಿದನೋ ಇಲ್ವೋ ಅಂತ. ಇದರಲ್ಲಿ ಇನ್ಬಿಲ್ಟ್ ಸೂಚನೆಗಳು ಇದೆ. ಅವರು ಒಂದು ಎಂಡಾರ್ಸ್ಮೆಂಟ್ ಕೊಡಬೇಕು, ಅಂದ್ರೆ ಕೊಟ್ಟ ತಕ್ಷಣ ರಿಜೆಕ್ಟ್ ಮಾಡೋದಕ್ಕೆ ಯಾವುದೇ ಆಸ್ಪದ ಇಲ್ಲ. ಎಂಡಾರ್ಸ್ಮೆಂಟ್ ಅವ್ರಿಗೆ ತಿಳಿ ಹೇಳ್ಬೇಕು, ನೋಡಿ ಈ ತರದ್ದು ಒಂದು ತಪ್ಪಾಗಿದೆ, ನಿಮ್ಮಿಂದ ತಪ್ಪಾಗಿರೋದನ್ನ ಈ ರೀತಿ ಸರಿ ಮಾಡಿಸಿ ಮತ್ತೊಂದು ಅಪ್ಲಿಕೇಶನ್ ಕೊಡಿ ಅಂತ. ಒಂದು ಎರಡನೇ ಆಸ್ಪೆಕ್ಟ್ ಆಫ್ ದಿಸ್ ಏನಂತಂದ್ರೆ, ತಪ್ಪಾಗಿರೋದನ್ನ ತಿಳಿ ಹೇಳಿ ನಮ್ಮ ಅಧಿಕಾರಿಗಳು ಅವರಿಗೆ ಎಂಡಾರ್ಸ್ಮೆಂಟ್ ಮುಖಾಂತರ ತಿಳಿ ಹೇಳಿದ ತಕ್ಷಣ ಅವರಿಗೆ ಮತ್ತೊಮ್ಮೆ ಪೇಮೆಂಟ್ ಮಾಡುವಂತ ಸಂದರ್ಭ ಇತ್ತು ಅಂತಂದ್ರೆ ಮತ್ತೆ ಪೇಮೆಂಟ್ ಮಾಡ್ಲಿಕ್ಕೂ ನಾವು ಆನ್ಲೈನ್ ನಲ್ಲಿ ಅವಕಾಶ. ಡೆಫಿನೆಟ್ಲಿ ಡಿಫರೆನ್ಸ್ ಇದ್ದು ಅಲ್ಲೇನಾದ್ರು ಅವರಿಗೆ ಗೊತ್ತಾಯ್ತು ಅಂತಂದ್ರೆ ಮತ್ತೆ ಅದನ್ನ ರೆಕ್ಟಿಫೈ ಮಾಡಿ ಮತ್ತೊಂದ್ಸರಿ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂದ್ರೆ ತೊಂದರೆ ಆಗಬಾರದು ಅನ್ನೋದನ್ನ ನಮ್ಮ ಆದೇಶದಲ್ಲೇ ಯಾವ ರೀತಿ ಬಗೆಹರಿಸಬೇಕು ಅಂತ ಹೇಳಿದ್ವಿ. ಇದರ ಆಚೆಗೆ ಇನ್ನೊಂದಿದೆ, ಇನ್ನೊಂದು ಅಂಶ ಏನಂತಂದ್ರೆ, ಇದ್ರ ಆಚೆಗೆ ಮತ್ತೆ ಏನಾದರೂ ಡೌಟ್ ಬಂತಂದ್ರೆ ಆಯುಕ್ತರನ್ನ ಕೇಳಿದ್ರೆ ರಿಮೂವಲ್ ಆಫ್ ಡಿಫಿಕಲ್ಟೀಸ್ ಅಂತ ಒಂದು ಕ್ಲಾಸ್ ಸರ್ಕಾರ ಹಾಕಿದೆ. ರಿಮೂವಲ್ ಆಫ್ ಆಯುಕ್ತರಿಗೆ ಪರಮಾಧಿಕಾರವನ್ನ ಸರ್ಕಾರ ಬಗ್ಗೆ ಈ ಸ್ಕೀಮ್, ಈ ಯೋಜನೆ ಅನುಷ್ಠಾನಗೊಳ್ಳೋದ್ರಲ್ಲಿ ಯಾವುದೇ ಒಂದು ಗೊಂದಲಗಳು ಅಥವಾ ಅನುಮಾನಗಳು ಬಂದಾಗ ಆಯುಕ್ತರಿಗೆ ಬರೆದು ಅದನ್ನು ಪರಿಹರಿಸಬಹುದು. ಆಯುಕ್ತರು ಪರಿಹರಿಸಿ. ನಿಮ್ಮ ಮಾತಿನ ನಡುವೆ ಈ ರೆಕ್ಟಿಫಿಕೇಶನ್ ಒಂದು ಪದ ಬಳಸ್ತೀರಿ. ಸಪೋಸ್ ಯಾರೋ ಒಬ್ಬ ವ್ಯಕ್ತಿ ಆರ್ಡರ್ ಆಗಿರುತ್ತೆ, ಅಪೀಲ್ ಹೋಗಿರ್ತಾರೆ, ಇನ್ ಕೇಸ್ ಅವ್ರಿಗೇನಾದ್ರು ಪಾರ್ಷಿಯಲ್ ಸಿ ಫಾರ್ಮ್ಸ್ ಈಗಿನ ಈ ಕಳೆದ 4-6 ತಿಂಗಳಲ್ಲಿ ಯಾವಾಗಲೂ ಬಂದಿರುತ್ತೆ. ಸೊ ಈಗೇನಾದ್ರೂ ಅಂಥವರಿಗೆ ಅದನ್ನ ಕನ್ಸಿಡರ್ ಮಾಡಿ ರೆಕ್ಟಿಫೈ ಮಾಡುವಂತಹ ಉದ್ದೇಶ ಇರುತ್ತಾ? ಅದೊಂದು ಪ್ರಶ್ನೆ ಮಾಡಬೇಕಾಗ್ತದೆ. ಒಂದು, ಈ ಯೋಜನೆ ಯಾವ ಅಸೆಸ್ಮೆಂಟ್ಸ್ 30/6/2018 ಒಳಗಾಗಿ ಅಸೆಸ್ಮೆಂಟ್ ಆಗಿದೆ ಅದಕ್ಕೆ ಅನ್ವಯ ಆಗುತ್ತೆ. ಇವಾಗ ಹಲವಾರು ಸಂಗತಿಗಳನ್ನ ನಾವು ನೋಡ್ತೀವಿ, ರೆಕ್ಟಿಫಿಕೇಶನ್ಗೆ ಅರ್ಜಿ ಕೊಡ್ತಾರೆ ಮತ್ತೆ ರೆಕ್ಟಿಫಿಕೇಶನ್ ಆಗ್ತದೆ. ಆ ಈ 30/6/2018 ಆದ್ಮೇಲೆ ಯಾವ್ದಾದ್ರು ರೆಕ್ಟಿಫಿಕೇಶನ್ ಆದ್ರೆ ಅದು ಬರೋದಿಲ್ಲ. ಯಾಕಂದ್ರೆ ಈ ಸ್ಕೀಮು ಸೀಮಿತವಾಗಿ ಬಜೆಟ್ನಲ್ಲೂ ಅನೌನ್ಸ್ಮೆಂಟ್ ಆಗಿದೆ, ಸೀಮಿತವಾಗಿ 30/6/2018 ಯಾವ ಅಸೆಸ್ಮೆಂಟ್ ಆಗಿದೆ ಅದಕ್ಕಾಗಿದೆ. ಇವಾಗ ತಾವು ಕೇಳ್ತೀವಿ ರೆಕ್ಟಿಫಿಕೇಶನ್ ಇವಾಗ ನಾವು ಕೊಟ್ಟಿದ್ವಿ, ಅದು ಏನಾಗ್ತದೆ? ಅದು ಸಾಮಾನ್ಯವಾಗಿ ಇವಾಗ ಕರ ಸಮಾಧಾನ ಇಲ್ಲದೇ ಇದ್ರೂ ಕೂಡ ರೆಕ್ಟಿಫಿಕೇಶನ್ ಆಗ್ತದೆ. ರೆಕ್ಟಿಫಿಕೇಶನ್ ಆದ್ರೆ ಅವ್ರ ಲೈಬಿಲಿಟಿ ಕಡಿಮೆ ಆಗಿ ಅವ್ರು ಕಟ್ತಾರೆ. ಸೊ ಆ ಸಂದರ್ಭ ನಾರ್ಮಲಿ ಅದು ನಡೆಯುತ್ತೆ. ಆದ್ರೆ ಕರ ಸಮಾಧಾನದಲ್ಲಿ ಬರಬೇಕಾದ್ರೆ ರೆಕ್ಟಿಫಿಕೇಶನ್ 30/6/2018 ಆದ್ಮೇಲೆ ರೆಕ್ಟಿಫಿಕೇಶನ್ ಆಗಿದ್ರೆ ಅದು ಬರೋದಿಲ್ಲ. ಅಂದ್ರೆ ಸಬ್ಜೆಕ್ಟ್ 30th ಜೂನ್ ಅನ್ನುವಂತ ದೇರ್ ಇಸ್ ಆಲ್ವೇಸ್ ಈ ಸ್ಕೀಮ್, ಯಾವುದೇ ಒಂದು ಸ್ಕೀಮ್ ಮಾಡಿದಾಗ ಒಂದು ಡೆಡ್ ಲೈನ್ ಮತ್ತೆ ಒಂದು ಕಟ್ ಆಫ್ ಡೇಟ್ ಇದ್ದೇ ಇರುತ್ತೆ. ಆ ಕಟ್ ಆಫ್ ಡೇಟ್ ಆದ್ಮೇಲೆ ಯಾವ್ದಾದ್ರು ಸಂದರ್ಭ ಬಂದ್ರೆ ಅದು ಅನ್ವಯ ಆಗೋದಿಲ್ಲ. ಸಂಕ್ಷಿಪ್ತವಾಗಿ ಸರ್, ನಾವು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ನಮ್ಮ ವರ್ತಕ ಸಮುದಾಯಕ್ಕೆ ನೀವು ಕಿವಿ ಮಾತು ಹೇಳೋದಾದ್ರೆ ಈ ಕರ ಸಮಾಧಾನ ಯೋಜನೆಯ ಬಗ್ಗೆ ಏನ್ ಹೇಳ್ತೀವಿ?
ಮುಖ್ಯವಾಗಿ ನಾವು ನೋಡಿದೀವಿ ಈ ಒಂದು ಅಸೆಸ್ಮೆಂಟ್ಸ್ನಲ್ಲಿ ಸಾಕಷ್ಟು ಒಂದು 50,000ಕ್ಕಿಂತ ಹೆಚ್ಚು ಅಸೆಸ್ಮೆಂಟ್ಸ್ ಈ ಒಂದು ಕರಸಮಾಧಾನ ಯೋಜನೆ ಅನುಕೂಲ ಪಡಿಬೋದು. ನಾವು ಸಾಕಷ್ಟು ಇದನ್ನು ಪ್ರಚಾರ ಮಾಡಿದ್ದೀವಿ. ನಮ್ಮ ಟ್ರೇಡ್ ಬಾಡೀಸ್, FKCCI, ಕಾಸಿಯಾ ಮತ್ತೆ ಬೇರೆ ಬೇರೆ ಜಿಲ್ಲಾ ಮಟ್ಟದ ಒಂದು ಟ್ರೇಡ್ ಅಸೋಸಿಯೇಷನ್ಸ್ ನಾವು ಒಂದು ಕರೆಸಿ ಒಂದು ಕಾರ್ಯಾಗಾರ ಮಾಡಿ ಒಂದು ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ವರ್ತಕರಲ್ಲಿ ಇಷ್ಟೇ ನಾವು ವಿನಂತಿ ಮಾಡ್ತೀವಿ, ಇದು ಒಂದು ಬೆನಿಫಿಷಿಯಲ್ ಸ್ಕೀಮ್, ಸರ್ಕಾರದ ಒಂದು ಬೆನಿಫಿಷಿಯಲ್ ಸ್ಕೀಮ್, ಮತ್ತೆ ಸಾಕಷ್ಟು ಅವ್ರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಸ್ಟ್ಯಾಚ್ಯುಟರಿ ಫಾರ್ಮ್ಸ್ ಮತ್ತೆ ಬೇರೆ ಕಾರ್ಯಗಳಿಂದ ನಮ್ಮ ಅಸೆಸ್ಮೆಂಟ್ಸ್ ಇಂಟ್ರೆಸ್ಟ್ ಮತ್ತೆ ಒಂದು ದಂಡವನ್ನ ಮನ್ನಾ ಮಾಡುವ ಒಂದು ಅವಕಾಶ ಸದುಪಯೋಗ ಮಾಡಬೇಕು. ಮತ್ತೆ ಯಾವುದೇ ರೀತಿಯಾಗಿ ತೊಂದರೆ ಅಥವಾ ಡೌಟ್ ಇದ್ರೂ ಕೂಡ ನಮ್ಮ ಹೆಲ್ಪ್ ಲೈನು ಮತ್ತೆ ನಮ್ಮ ಆಫೀಸ್ ಆದ್ರೆ ಇದನ್ನ ಒಂದು ಸದುಪಯೋಗ ಮಾಡಲಿಕ್ಕೆ ನಾವು ಒಂದು ಅವಕಾಶ ಕೊಡ್ತೀವಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ ಒಂದು ಮನವಿ ಮಾಡ್ತೀವಿ. ಹಾಗೇನೆ ರವಿ ಅವರು, ತಾವು ಸಂಕ್ಷಿಪ್ತ ಹೇಳ್ತೀರಿ ಕಿವಿ ಮಾತು. ಕರಸಮಾಧಾನ ಯೋಜನೆ ನಾನು ಮೊದಲೇ ಹೇಳಿದಾಗೆ ಇದು ಸಮಾಧಾನ ತರುವಂಥ ಯೋಜನೆ. ನಮ್ಮ ಆಯುಕ್ತರು ಹೇಳಿದಾಗೆ ಈಗಾಗಲೇ ಸಾಕಷ್ಟು ಅರಿಯರ್ಸ್ ಅಂದರೆ ತೆರಿಗೆಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ನಮ್ಮ ಅಪೀಲ್ನಲ್ಲಿರ್ಬೋದು, ಬೇರೆ ಫೋರಮ್ಗಳಲ್ಲಿರ್ಬೋದು, ಅದನ್ನೆಲ್ಲ ವಾಪಸ್ ತೆಗೆದುಕೊಂಡು ನಮ್ಮ ವರ್ತಕರು ಈ ಯೋಜನೆಯ ಸದುದ್ದೇಶವನ್ನು ಮಾಡಿಕೊಂಡು ತಮ್ಮ ವ್ಯಾಜ್ಯಗಳನ್ನು ಸಮಾಪ್ತಿ ಮಾಡಿ ಮತ್ತು ಸರ್ಕಾರಕ್ಕೆ ಬೇಕಾಗಿರುವಂಥ ತೆರಿಗೆಯನ್ನು ನೀಡಿ ಅವರಿಗೆ ವಿಧಿಸಿರುವಂಥ ಬಡ್ಡಿ ಮತ್ತು ದಂಡವನ್ನು ವೈವ್ ಮಾಡಿಸ್ಕೊಳ್ಳೋಕೆ ಇದು ಒಂದು ಒಳ್ಳೆಯ ಸದಾವಕಾಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ವೀಕ್ಷಕರೇ, ಒಂದು ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ. ಇವತ್ತು ಬಡ್ಡಿ ತೆಗೆದಿದ್ದಾರೆ, ದಂಡ ತೆಗೆದಿದ್ದಾರೆ, ನಾಳೆ ಏನಾದರೂ ಟ್ಯಾಕ್ಸ್ ಕಟ್ಟೋದೇ ಬೇಡ ಅಂತ ಅನ್ಬಹುದೇನೋ ಅನ್ನುವಂತಹ ನಿರೀಕ್ಷೆ ಇಟ್ಕೊಳ್ಳದೆ ಈ ಕ್ಷಣದಲ್ಲಿ ಸಿಕ್ಕಂತಹ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಸಾಕಷ್ಟು